ಡಾಕ್ಟ್ರೇ, ಈ ಕೋವಿಡ್ ಇಂಜೆಕ್ಷನ್ ಬಗ್ಗೆ 1000 ಜನ 1000 ತರ ಮಾತಾಡ್ತಾ ಇದ್ದಾರೆ. ಅದನ್ನ ಕೇಳಿ ನನಗೆ ಈಗ ಯಾಕೋ ಹಾರ್ಟ್ ಅಟ್ಯಾಕ್ ಬರೋ ತರ ಇದೆ. ಯಾರು ಏನೇ ಅಂದ್ರು ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅವರು ICMR, ಏಮ್ಸ್, NCDC ನಲ್ಲಿ ಡೀಪ್ ಆಗಿ ರಿಸರ್ಚ್ ಮಾಡಿ ಹೇಳ್ತಿರೋದು ಕೋವಿಡ್ ವ್ಯಾಕ್ಸಿನ್ಸ್ಗೂ ಈಗ ಆಗ್ತಿರೋ ಹಾರ್ಟ್ ಡೆತ್ಸ್ಗೂ ಯಾವುದೇ ತರ ಡೈರೆಕ್ಟ್ ಲಿಂಕ್ಸ್ ಇಲ್ಲ ಅಂತ. ಹಾಸನದಲ್ಲಿ 23 ಜನ 40 ದಿನದಲ್ಲೇನೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದಾರೆ. ಅದಕ್ಕೇನಂತೀರಾ? ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಆ 23 ಬಾಡೀಸ್ ನ ಚೆಕ್ ಮಾಡಿರೋ ಎಕ್ಸ್ಪರ್ಟ್ಸೇ ಹೇಳ್ತಾರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದಿರೋದು BP, ಶುಗರ್, ಟೆನ್ಷನ್ ಮತ್ತೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೊರತು ವ್ಯಾಕ್ಸಿನ್ಸ್ ಇಂದ ಅಲ್ಲ ಅಂತ. ಸರ್, CM ಅವರೇನೆ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಯಾಕಂದ್ರೆ ಪಬ್ಲಿಕ್ ಪ್ಯಾನಿಕ್ ಆಗ್ತಿದ್ರು. ಆಕ್ಚುಲಿ ಎಷ್ಟೋ ದೊಡ್ಡ ದೊಡ್ಡ ಡಾಕ್ಟರ್ಸೇ ಹೇಳ್ತಾರೆ ವ್ಯಾಕ್ಸಿನೇಟ್ ಆಗಿರೋರ್ಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಇರುತ್ತೆ ಅಂತ. ವ್ಯಾಕ್ಸಿನ್ಸ್ ಇಸ್ ಸೇಫ್. ಹೋ, ಹಾಗಾದ್ರೆ ಇದಕ್ಕೆಲ್ಲ ಆರೋಗ್ಯನೇ ಕಾರಣ ಅಂತ ಹೇಳ್ತೀರಾ? ನೀವು ತಿನ್ನೋ ಒಂದು ಸಮೋಸ ನಿಮ್ಮ ಜೀವನನೇ ತಗೊಳ್ಬಹುದು, ಆದ್ರೆ ವ್ಯಾಕ್ಸಿನ್ಸ್ ನಿಮ್ಮ ಜೀವನ ಕಾಪಾಡೋಕೆ ಹಾಕಿರೋದು. ಸರಿ ಡಾಕ್ಟ್ರೆ, ಇನ್ಮೇಲಿಂದ ಯಾರಾದ್ರೂ ಬಂದು ಕೋವಿಡ್ ವ್ಯಾಕ್ಸಿನ್ ಇಂದ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರೆ ಅವ್ರನ್ನ ನಮ್ಮ ಹತ್ರ ಕಳಿಸ್ಕೊಡಿ. ನಾವು ಅವರ ಸ್ಟ್ರೆಸ್ ನ ಕಮ್ಮಿ ಮಾಡಿ ಜಂಕ್ ಫುಡ್ಸ್ ತಿನ್ನೋದನ್ನ ಕಟ್ ಮಾಡಿಸಿ ಡೈಲಿ ಸ್ವಲ್ಪ ಆದ್ರೂ ಎಕ್ಸರ್ಸೈಸ್ ಮಾಡೋಕೆ ಹೇಳ್ತೀವಿ. ಇಲ್ಲ ಅಂದ್ರೆ ಇವರೆಲ್ಲ ವ್ಯಾಕ್ಸಿನ್ಸ್ ನ ಬ್ಲೇಮ್ ಮಾಡ್ತಾರೆ. ಥ್ಯಾಂಕ್ ಯು ಡಾಕ್ಟ್ರೆ.